ಓಂ ಶಾಂತಿ. ಸತ್ಯ ಸಂಘವು ಜ್ಞಾನ ಮಾರ್ಗದಲ್ಲೇ ಸಿಗುತ್ತದೆ. ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಿ. ತಂದೆಯ ನೆನಪಿನಲ್ಲಿ ಇರುವುದೆಂದರೆ ಸತ್ಸಂಗ ಮಾಡುವುದಾಗಿದೆ. ಈಗಲೇ ನೀವು ಮಕ್ಕಳಿಗೆ ಸತ್ಸಂಗದ ಅವಶ್ಯಕತೆ ಇದೆ, ಏಕೆಂದರೆ ತಮೋ ಪ್ರಧಾನ ಆತ್ಮವು ಸತ್ಯ ತಂದೆ, ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿನ ಸಂಘದಿಂದಲೇ ಸತೋ ಪ್ರಧಾನರಾಗಲು ಸಾಧ್ಯ. ವಾಸ್ತವದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರೂ ಸತ್ಸಂಗದಲ್ಲಿ ಹೋಗುವುದಿಲ್ಲ. ಜ್ಞಾನ ಮಾರ್ಗದಲ್ಲಿಯೇ ಸತ್ಸಂಗವಿರುತ್ತದೆ. ಮತ್ತೆಲ್ಲಿಯೂ ಆತ್ಮಗಳು ಪರಮಪಿತ ಪರಮಾತ್ಮನ ಸಂಘದಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಂದೆಯು ಮಧುಬನದಲ್ಲಿ ಕುಳಿತಿದ್ದಾರೆ. ತಂದೆಯನ್ನು ನೆನಪು ಮಾಡುವ ಅನೇಕ ಪ್ರಕಾರದ ಯುಕ್ತಿಗಳು ಸಿಗುತ್ತವೆ. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ನಾವು 16 ಕಲಾ ಸಂಪೂರ್ಣರಾಗುತ್ತೇವೆ. ನಂತರ ಇಳಿಯುತ್ತಾ ಇಳಿಯುತ್ತಾ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಈಗ ಪರಮಾತ್ಮನೊಂದಿಗೆ ಆತ್ಮದ ಸಂಘವಿರುವ ಕಾರಣ ನೀವು 21 ಜನ್ಮಗಳಿಗಾಗಿ ಪಾರಾಗಿ ಬಿಡುತ್ತೀರಿ. ನಂತರ ನಿಮಗೆ ದೇಹದ ಸಂಘವೂ ಹಿಡಿಯುತ್ತದೆ. ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ಪರಮಾತ್ಮನಾದ ನನ್ನಲ್ಲಿ ತುಕ್ಕು ಉಂಟಾಗುತ್ತದೆಯೇ? ಇಲ್ಲ, ನಾನಂತೂ ಸದಾ ಪರಮಧಾಮದಲ್ಲಿರುತ್ತೇನೆ, ಏಕೆಂದರೆ ನಾನು ಜನನ ಮರಣದಲ್ಲಿ ಬರುವುದಿಲ್ಲ. ಎಷ್ಟು ಸಮಯ ಆತ್ಮವು ತಂದೆಯ ಸಂಘದಲ್ಲಿರುವುದೋ ಅಷ್ಟು ಲಾಭವಿದೆ. ವಿಕರ್ಮಗಳು ವಿನಾಶವಾಗುತ್ತವೆ, ಅಷ್ಟು ಬಲಶಾಲಿಯಾಗುತ್ತದೆ. ವಿದ್ಯೆಯಲ್ಲಿಯೂ ಸಹ ಬಲ ಸಿಗುತ್ತದೆ ಎಲ್ಲವೇ? ನೀವಾತ್ಮಗಳು ಎಲ್ಲರಿಗಿಂತ ಹೆಚ್ಚಿನ ಸರ್ವೋತ್ತಮ ಮುಖಿಯಾಗಿದ್ದೀರಿ. ನಾಟಕದಲ್ಲಿ ಕೆಲವರದ್ದು ಆರಂಭದಿಂದಲೇ ಪಾತ್ರವಿರುತ್ತದೆ, ಕೆಲವರದ್ದು ನಡುವೆ, ಇನ್ನು ಕೆಲವರ ಪಾತ್ರವು ಕೊನೆಯಲ್ಲಿರುತ್ತದೆ. ಈಗ ವಿಜ್ಞಾನದ ಎಷ್ಟೊಂದು ಪ್ರಭಾವವಿದೆ. ಸತ್ಯಯುಗದಲ್ಲಿ ಇನ್ನೆಷ್ಟು ವಿಜ್ಞಾನದ ಬಲವಿರಬಹುದು. ಹೊಸ ಪ್ರಪಂಚವು ಎಷ್ಟು ಬೇಗನೆ ತಯಾರಾಗಬಹುದು. ಅಲ್ಲಿ ಪವಿತ್ರತೆಯ ಬಲವು ಮುಖ್ಯವಾದುದಾಗಿದೆ. ಹೇಗೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ, ಹಾಗೆಯೇ ನೀವು ಸಹ ಸರ್ವಶಕ್ತಿವಂತರಾಗುತ್ತೀರಿ. ವಿಶ್ವದ ಮೇಲೆ ನೀವು ರಾಜ್ಯಭಾರ ಮಾಡುತ್ತೀರಿ. ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯೋಗದಿಂದ ನಿಮ್ಮದ್ದು ದೀರ್ಘಾಯಸ್ಸಾಗುವುದು. ಕಾಯವು ನಿರೋಗಿಯಾಗಿ ಬಿಡುತ್ತದೆ. ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ. ಶಿವನಿಗೆ ಮೊಮ್ಮಕ್ಕಳಾಗಿದ್ದೇವೆಂದು ಎಷ್ಟೊಂದು ಖುಷಿ ಇರಬೇಕು. ದೇಹವು ಅಸತ್ಯ ವಸ್ತುವಲ್ಲವೇ? ದೇಹಕ್ಕೆ ಸತ್ಯವೆಂದು ಹೇಳುವುದಿಲ್ಲ. ಶರೀರವು ಜಡವಾಗಿದೆ, ಪಂಚತತ್ವಗಳಿಂದಾಗಿದೆ. ಅದರಲ್ಲಿ ಆತ್ಮವಿಲ್ಲವೆಂದರೆ ಶರೀರವೂ ಕದಲುವುದಿಲ್ಲ. ಮನುಷ್ಯನ ಶರೀರಕ್ಕಂತೂ ಏನೂ ಬೆಲೆ ಇಲ್ಲ. ಇದು ನಿಮ್ಮ ವಿದ್ಯಾರ್ಥಿ ಜೀವನವಾಗಿದೆ. ಲಕ್ಷ್ಯವು ನಿಮ್ಮ ಸನ್ಮುಖದಲ್ಲಿದೆ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಬುದ್ಧಿಯಲ್ಲಿ ಈ ಜ್ಞಾನವಿರಬೇಕು. ಎಷ್ಟು ಸತ್ಸಂಗ ಮಾಡುವಿರೋ ಅಷ್ಟು ಖುಷಿ ಇರುವುದು. ಕಡಿಮೆ ನೆನಪು ಮಾಡುವ ಕಾರಣವೇ ಅಷ್ಟು ಖುಷಿ ಇರುವುದಿಲ್ಲ. ತಂದೆಯು ಮಕ್ಕಳಿಗೆ ಸಂಪತ್ತನ್ನು ಕೊಡುತ್ತಾರೆ. ಯಾವ ಮಕ್ಕಳು ಒಳಗೂ ಹೊರಗೂ ಸತ್ಯವಾಗಿರುತ್ತಾರೆ, ತಂದೆಗೆ ಸಹಯೋಗಿಗಳಾಗುತ್ತಾರೆ, ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರೇ ತಂದೆಗೆ ಪ್ರಿಯರಾಗುತ್ತಾರೆ. ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು. ನಾವು ಸತ್ಯವಾದ ಸೇವೆ ಮಾಡುತ್ತೇವೆಯೇ? ಸತ್ಯ ತಂದೆಯ ಜೊತೆ ಸಂಘವನ್ನು ಇಡುತ್ತೇವೆಯೇ? ಒಂದು ವೇಳೆ ಇಡಲಿಲ್ಲವೆಂದರೆ ಯಾವ ಗತಿಯಾಗಬಹುದು? ನಿಮಗೆ ಈ ದೇಹದ ಯಾವ ಸಂಘವೂ ಸಿಕ್ಕಿದೆ. ಈ ಸಂಘದಿಂದ ಉಪರಾಮ್ ಆಗಿರಬೇಕು. ಸತ್ಯ ತಂದೆಯ ಸಂಘದಿಂದ ಪಾವನರಾಗಬೇಕಾಗಿದೆ. ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನವು ತಿರುಗುತ್ತಿರಲಿ. ಗುರಿ ಧ್ಯೇಯವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು. ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲನೆಯ ಜನ್ಮದ ಪ್ರಾರಬ್ಧ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮೀಪ ಮತ್ತು ಸಮಾನ ಭವ. ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡೋದನ್ನು
ಮರಿಬೇಡಿ. ಓಂ ಶಾಂತಿ.